ಎಲ್ಲರೂ ಜೋರಾಗಿ ಮಾತಾಡಿ. ನಮಸ್ಕಾರ ರೀ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತೇಳಿ. ನಾನು SSLC ಓದ್ತಿರುವಂಥ ವಿದ್ಯಾರ್ಥಿಗಳ ಪೋಷಕರ ಜೊತೆ ಸಂವಾದ ಅಂತ ಒಂದು ಕಾರ್ಯಕ್ರಮ ಮಾಡ್ಲಕತ್ತೀನಿ. ಆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು ರೀ? ತಮ್ಮದ್ರಿ? ನಿಮ್ಮದಮ್ಮ? ನಿಮ್ಮದು? ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಏನಿಲ್ಲ, ನಿಮ್ಮ ಮಗಳು ಏನು ಓದ್ತಿದ್ದಾಳೆ ಈಗ? ಎಲ್ಲಿ, ಯಾವ ಶಾಲೆಗೆ ಹೋಗ್ತಾಳ? ಎಷ್ಟನೇ ಹೇಳ? 10ನೇ ಹೇಳ. ನೀನು ಓದಿದ್ದಪ್ಪ? 10ನೇ ತನ ಓದಿದ್ದು. ಎಲ್ಲಿ? ಈಗ ನಾನು ಈಗ ಮಕ್ಕಳಿಗೆ ಒಂದು ಟೀಮ್ ಮಾಡೀವಿ, ನಾವು ದತ್ತು ಮಕ್ಕಳು ಅಂತ ತೊಗೊಂಡಿವಿ. ಅದ್ರೊಳಗೆ ನನ್ಗೆ ದತ್ತು ಮಗಳಾಗಿ ಈಕಿ ಬಂದ. ನಾನು ಫೋನ್ ಹಚ್ಚಿರ್ತೀನಲ್ಲ, ಅವಾಗ ಹೇಳ್ತಾಳ ಹೇಳಲ್ಲ, ಎಬ್ಬಿಸ್ತೀರಂಗಿಗೆ. ರಾಮಲಿಂಗಮ್ಮ, ನಿನ್ನ ಹೆಂಗೆ ನಡೆದದ ಅಭ್ಯಾಸ? ಅದು ಶಾಲೆ ಒಳಗೆ ಯಾವ್ಯಾವ ಪರೀಕ್ಷೆ ಅದು ನಿಂಗೆ? ಈಗ ಕನ್ನಡ ಇವಾಗ ಸಮಾಜ ಐತ್ರಿ, ಇಂಗ್ಲೀಷ್ ಆಗ್ಯದ್ರಿ, ವಿಜ್ಞಾನ ಆಗ್ಯದ್ರಿ. ನೀ 8ನೇ 9ನೇ ಓದಿದ್ದಕ್ಕೆ ಈಗ 10ನೇ ಓದಿದ್ದಕ್ಕೆ ಏನಾದರೂ ವ್ಯತ್ಯಾಸ ಅದ? ಏನೂ ವ್ಯತ್ಯಾಸ ಇಲ್ಲ. ಈಗ 10ನೇ ಅದಲ್ಲ, ಯಾವ ರೀತಿ ತಯಾರಿ ನಡೆದದ ಓದೋದು? ಚಲೋ ಅಂದ್ರೆ ಹೆಂಗೆ ಓದ್ಲಕತ್ತೀವಿ? ಹಿಂಗೇನು ಕಷ್ಟ? ಯಾವ್ದು ಸಬ್ಜೆಕ್ಟ್ ಕಷ್ಟ ಅದ, ಯಾವ್ದು ಈಸಿ ಅದ? ಗಣಿತ ಏನದ? ಕಷ್ಟ ಅದ. ಮತ್ತೆ ಹೆಂಗೆ ತಿಳಿದಿಲ್ಲ ಅಂದ್ರೆ ಏನು ಕೇಳಕತ್ತಿದಿ ಟೀಚರಿಗೆ? ಕೇಳ್ಬೇಕು, ಯಾಕಂದ್ರೆ ನಂಬಲ್ಲಿ ಗಣಿತ ಟೀಚರ್ ಇಬ್ಬರು ಅರ. ಅದ್ರ ಬಗ್ಗೆ ಏನು ತಿಳಿಲಕತ್ತದ ಏನಿಲ್ಲ ಅಂತ ಕೇಳಿದ್ರೆ ಚೆನ್ನಾಗಿ ಹೇಳ್ತಾರ. ಆಮೇಲೆ ಯಾವಾಗ ಇಷ್ಟ ಅದ ನಿನಗೆ? ನನಗೆ ಹಿಂದಿ ಇಷ್ಟ ಅದ. ಅದು ಇಷ್ಟ ಬರೀಬೇಕು. ಆಮೇಲೆ ನಿನಗೆ ಬರೀಲಾಕೆ ಆಗಲ್ಲಪ್ಪ ಅನ್ನೋ ವಿಷಯ ಏನಾದ್ರು ಅದೇನು? ಇಲ್ಲ, ಬರೀಬಹುದಂತ ಅನಿಸ್ತದಿಲ್ಲ? ಈಗ ನೀವು ಏನು ಗೆಳತಿಯರ ಜೊತೆ ಚರ್ಚೆ ಮಾಡ್ಲಕತ್ತಿದಿ? ಮತ್ತು ಯಾವ್ಯಾವ ರೀತಿ ತಯಾರಿ ನಡೆದದ? ಈಗ ಸಮಾಜ ವಿಜ್ಞಾನ ಒಂದೇನೋ ಯಾವುದೋ ಒಂದು ಪುಸ್ತಕ ತೊಗೊಂಡೆ, ಯಾವ್ದದು? ಸಮಾಜದ ದೀಪ. ಸಮಾಜದ ಅದ್ರೊಳಗೆ ಏನದ? ಅವರು ಯುದ್ಧ ಮಾಡಿದ್ರು, ಅವ್ರ ಬಗ್ಗೆ ಆಗಿದೆ. ಅದು ಓದು ತಿಳಿಲಕತ್ತದ. ಕಲಿಕಾ ಆಸರೆ ಪುಸ್ತಕ ಅಂತೇಳಿ ಅದಿಲ್ಲ. ಅದೇ ಇಲ್ಲ. ನೀವು ಅದು ನೋಡಿ ಗೆಳತಿಯರ ಬಲ್ಲಿದು ಒಂದ್ಸಲನೂ ನೋಡಿಲ್ಲ ನೀವು? ನೋಡಿಲ್ಲ. ಅದ್ರಾಗಿಂದನೂ ಬರೀನಿ. ಭಾರತ್ ನಕ್ಷೆ ಅದು ಮಾತ್ರ ಬಿಡಿಸ್ಬೇಕು. ಚೆನ್ನಾಗಿ ಓದಬೇಕು. ಈ ಸಲ SSLC ರಿಸಲ್ಟ್ ಚಂದ ತರಬೇಕು ಅನ್ನೋದು ನಮ್ದು ಆಸೆ. ನಿಂಗೆ ಏನೇ ತಿಳಿಲಿಲ್ಲ ಅಂದ್ರೆ ಇಲ್ಲಿ ಬಂದು ನಮಗೆ ಕೇಳು. ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದ್ರಿ? ನೀವು ಶಾಲೆ ಕಲ್ತೀರಿ? ಎಷ್ಟನೇ ತನ? 8ನೇ ತನ. ನೀವಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಿ? ತೆಲುಗು. ಆಕಿ ಏನು ಕೇಳಿದ್ರು ಭೀ ತೆಲುಗುದಾಗೆ. ನೀನಪ್ಪ ಆಕಿಗೆ ಏನು ಹೇಳ, ಅಣ್ಣ ಆಗಿ ಆಕಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಿ? ನೀನು ಏನು ಕೆಲಸ ಮಾಡ? ಆಕಿಗೆ ಓದಿಸ್ಲಕ್ಕಂತಿದ್ಯೇನಿಲ್ಲ? ಆಕಿ ತಾನೇ ಓದ್ತಾಳೆ. ನಿಂದು ಎಷ್ಟು ಬಂದದ ಪರ್ಸೆಂಟೇಜ್? ಇಲ್ಲ, ಫೇಲ್ ಆಗಲಿ, ಅದು ಇದಿಲ್ಲ. ಮತ್ತೆ ಕಟ್ಟಿಲ್ಲ ನೀನು? ಕಟ್ಟಿ ತಕ್ಕೋಬೇಕಲ್ಲ ಮುಂದಕ್ಕೆ. ಈಗಿನ ಸಲ ಕಟ್ಟಿ ತಕ್ಕೋ ಒಂದು ಸ್ವಲ್ಪ. ಇಲ್ಲ, ಕಟ್ಟಿದ್ಲೇ ಸಾರ್ ಇರ್ತಾರ, ನಾವಿರ್ತೀವಿ. ಹೋಗಿ ಸಾಲಿ ಇದೇ ರೀತಿ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಬರೆದು ನಮ್ಮ ಶಾಲೆಯ ಹೆಸರು, ಈ ಗ್ರಾಮದ ಹೆಸರು ತಗೊಂಡು ಬಾ ಅಂತೇಳಿ ನಾನು ಆಶಿಸುತ್ತಾ. ಮತ್ತೇನಾದ್ರೂ ಡೌಟ್? ನಿನಗೆ ಏನೇನು ಹವ್ಯಾಸಗಳವ? ಸ್ವಲ್ಪ ಓದೋದ್ರ ಜೊತೆಗೆ ಹೊಲಿಗೆ ಹಾಕಿ ಬಟ್ಟೆ ಹೊಲಿಯಕ್ಕೆ ಬರ್ತದ? ಮತ್ತು ಹೆಣ್ಕಿ ಹಾಕ್ತೆ ಅಂತ ಕೇಳೀನಿ. ಬಾಗಿಲು ಪರ್ದ ಅದೆಲ್ಲ ನೀನೇ ಹಾಕ್ತೆ ಅಂತ, ಚಂದ ಹಾಕ್ತೆ ಅಂತ ಅಂತಾರ. ಆಗ್ತಿಲ್ಲ? ಅವು ಇರ್ಬೇಕು. ಅವು ಇದ್ದಾಗ ಏನಾಗ್ತದ, ನಮ್ಮ ವಿಚಾರ ಶಕ್ತಿ ಜಾಸ್ತಿ ಆಗ್ತದೆ. ನೀನು ಇಲ್ಲಿ ತನಕ ನಮ್ಮ ಜೊತೆಗೆ ನಿಮ್ಮ ತಾಯಿ ತಂದೆ ಜೊತೆ ಕುಂತು ನಮ್ಗೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ನಿಮ್ಮ ತಾಯಿ ತಂದೆ ಸಂತೋಷವಾಗಿರ್ಬೇಕಂದ್ರೆ ನೀವು ರಿಸಲ್ಟ್ ಮಾತ್ರ ಚೆನ್ನಾಗಿ ತರಬೇಕು. ಏನು ಮತ್ತು ನಿಂಗೆ ಏನೇ ಡೌಟ್ ಇದ್ರೆ ಭೀ ನಮ್ಗೆ ಕೇಳ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.